ಅವಕಾಶವನ್ನ ಕಳೆದುಕೊಳ್ಳುತ್ತಾ ಇದ್ದಾರೆ. ಕೊನೆಯ 7 ಚೆಂಡುಗಳು ಮಾತ್ರ ಬಾಕಿ. 9 ಅಂಕದ ಅವಶ್ಯಕತೆ ಇದೆ. ಮತ್ತೆ ಸೊಗಸಾದ ಬ್ಯಾಟಿಂಗ್ ಪ್ರದರ್ಶನ. ಒಂಟಿಯ ಬಳಿಕ ಅವಳಿಗೆ ಪ್ರಯತ್ನಗಳು ಖಂಡಿತ ಇಲ್ಲ. ಆರಂಭಿಕ 2 ಓವರ್ಗಳು ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಅಂತಿಮ 6 ಚೆಂಡುಗಳು ಬಾಕಿ. 8 ಅಂಕದ ಅವಶ್ಯಕತೆ ಇದೆ. 6ರ ಮುಂದೆ 8 ಯಾರಿಗುಂಟು ಈ ಪಂದ್ಯಾಟದ ಗೆಲುವಿನ ನಂಟು ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಸಾಕಷ್ಟು ಸಮಾಲೋಚನೆ ಸಲಹೆಗಳನ್ನ ನೀಡುತ್ತಾ ಇದ್ದಾರೆ ಬೌಲರ್ಗೆ. ಕಾರಣ ಕೊನೆಯ 6 ಚೆಂಡುಗಳಲ್ಲಿ 8 ಅಂಕವನ್ನು ತಡೆದು ನಿಲ್ಲಿಸಬೇಕಾಗಿದೆ. ಒಂದು ವೇಳೆ ಪಂದ್ಯಾಟವನ್ನು ಗೆದ್ರೆ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದಬಹುದು. ಸೋತರೆ ಖಂಡಿತ ಆರಂಭಿಕ ಹಂತದ ಕೊನೆಯ ಪಂದ್ಯಾಟದಲ್ಲಿ ಆಡಿದ ಅನುಭವ ಮಾತ್ರ. ಸಾಕಷ್ಟು ದೂರದ ಊರುಗಳಿಂದ ಸಾಕಷ್ಟು ದಿನಗಳ ಬಳಿಕ ಕ್ರಿಕೆಟ್ ಆಟಗಾರರು ಮುಂದಾಗ್ತಾ ಇದ್ದಾರೆ ಈ ಒಂದು ಮೈದಾನದಲ್ಲಿ. ಬೌಲರ್ ನೇಮ್ ಲಿಖಿತ್ ದಾಳಿಗಾರಿಕೆ ವಿಭಾಗದಲ್ಲಿ ಅಂತಿಮ ಕ್ಷಣದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಸಾಕಷ್ಟು ಜವಾಬ್ದಾರಿ, ಸಾಕಷ್ಟು ಭರವಸೆಗಳಂತೂ ಇದ್ದೇ ಇದೆ. 6ರ ಮುಂದೆ 8 ಅನ್ನುವಂಥ ಪರಿಸ್ಥಿತಿ ಇರುವಾಗ 1 ಅಂಕ ಮಾತ್ರ ಸಂಪಾದನೆಯಾಗ್ತಾ ಇದೆ. ಕೊನೆಯ 5 ಚೆಂಡುಗಳು ಬಾಕಿ ಇದೆ. 7 ಅಂಕದ ಅವಶ್ಯಕತೆ ಇದೆ. ಆರಂಭಿಕ ವರ್ಣಯಿಸಿದಂಥ ರವಿ ಅವರಿಂದ ಸಾಕಷ್ಟು ಸಲಹೆ ಸೂಚನೆಗಳು ಕೂಡ ಲಭ್ಯವಾಗ್ತಾ ಇದೆ. ಕಡೆಯ ಕ್ಷಣದಲ್ಲಿ ಆ ಸಲಹೆ ಸೂಚನೆಯ ಮೇರೆಗೆ ಲಯಬದ್ಧ ದಾಳಿಗಳನ್ನು ಎಸೆಯಬೇಕಾಗಿದೆ ಇಲ್ಲಿ ಲಿಖಿತ್. ಜರ್ಸಿ ಸಂಖ್ಯೆ 7ರ ಆಟಗಾರನಿಗೆ ತಂಡವನ್ನು ಗೆಲ್ಲಿಸುವ ಜವಾಬ್ದಾರಿ ಅಂತ ಇದ್ದೇ ಇದೆ. ಇಲ್ಲಂತೂ ಬೇಡವಾದಂಥ ಪ್ರಯತ್ನಗಳು, ಸಿಂಗಲ್ ಅನ್ನ ಪಡೆಯುವಂತ ಪ್ರಯತ್ನದಲ್ಲಿ ಕೊಂಚ ಮಟ್ಟಿನ ತರಾತುರಿಯ ಪ್ರಯತ್ನಗಳು ಯಶಸ್ವಿಯಾಗ್ತಾ ಇಲ್ಲ. ವಿಕೆಟ್ ಒಪ್ಪಿಸಬೇಕಾಗಿದೆ. ಈಕ್ವೇಷನ್ ಇಲ್ಲಿ ಬದಲಾಗ್ತಾ ಇದೆ. ನಾಲ್ಕರ ಮುಂದೆ 7 ಅಂಕದ ಅವಶ್ಯಕತೆ ಇದೆ. ನಾಲ್ಕರ ಮುಂದೆ 7 ಅಂಕದ ಅವಶ್ಯಕತೆ ಕಂಡು ಬರುತ್ತಾ ಇದೆ ಹೊಸ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ. 4 ಚೆಂಡು 7 ಅನ್ನುವಂಥ ಸ್ಥಿತಿ. ಈ ಬಾರಿ ಬಿಗಿ ಪ್ರಹಾರ, ಆದರೆ ಇದು ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತೆ ಯಾವುದೇ ಓಟಗಳು ಲಭ್ಯವಾಗ್ತಾ ಇಲ್ಲ. ಮತ್ತೆ ಸಾಕಷ್ಟು ಕಷ್ಟವಾಗ್ತಾ ಇದೆ ಇಲ್ಲಿ ಬ್ಯಾಟಿಂಗ್ ತಂಡಕ್ಕೆ. ಕೊನೆಯ 3 ಚೆಂಡುಗಳು ಬಾಕಿ. 7 ಅಂಕದ ಅವಶ್ಯಕತೆ ಇದೆ. ಕೂದಲೆಳೆ ಯಂತ್ರದಲ್ಲಿ ಅಂಕಗಳನ್ನು ಕಡಿತಗೊಳ್ಳುತ್ತಾ ಇದೆ ಅಥವಾ ಅಂಕಗಳು ಲಭ್ಯವಾಗ್ತಾ ಇಲ್ಲ. ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿ. ಇಲ್ಲಿ ಮತ್ತೆ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವಂತಹ ಸಮಯ. 1 ಅಂಕ ಮಾತ್ರ ಸಂಪಾದನೆಯಾಗ್ತಾ ಇದೆ. ಕೊನೆ 2 ಚೆಂಡುಗಳು ಬಾಕಿ. 1 ಸಿಕ್ಸರ್ನ ಅವಶ್ಯಕತೆ ಇದೆ. ಅರ್ಥಾತ್ 6 ಅಂಕಗಳ ಅವಶ್ಯಕತೆ ಇದೆ ಗೆಲುವಿಗೆ. ಕೊನೆ 2 ಚೆಂಡುಗಳ ಮುಂದೆ 6 ಅಂಕದ ಅವಶ್ಯಕತೆ. ಬಹುಶಃ ಗೆಲ್ಲಲೇಬೇಕಾದ ಒತ್ತಡದಲ್ಲಿ 2 ತಂಡಗಳು ಇದ್ದೇ ಇದೆ. ಜರ್ಸಿ ಸಂಖ್ಯೆ 18ರ ಹಾರಿಸ್ ಸ್ಟ್ರೈಕರ್ ವಿಭಾಗದಲ್ಲಿ ಡೆಲ್ಲಿ ಡ್ಯಾಶರ್ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿಯ ಜರ್ಸಿ ಸಂಖ್ಯೆಯೊಂದಿಗೆ ಹಾರಿಸಿರುವಾಗ ಸಾಕಷ್ಟು ನಂಬಿಕೆಯಂತೂ ಖಂಡಿತ ತಂಡದ ಆಟಗಾರರಲ್ಲಿದ್ದೇ ಇದೆ. 1 ಸಿಕ್ಸರ್ ದಂಡಿಸಿದ್ರೆ ಪಂದ್ಯಾಟವನ್ನು ಗೆದ್ದುಕೊಳ್ಳಬಹುದಾಗಿದೆ. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ. ವೈಡ್ +1, 2 to go, 4 to get. 2ರ ಮುಂದೆ 4. ಈಕ್ವೇಷನ್ ಮತ್ತೆ ಬದಲಾಗ್ತಾ ಇದೆ. ಕೊನೆಯ ಕ್ಷಣದವರೆಗೂ ಕೂಡ ರೋಚಕತೆಯನ್ನು ಕಾಯ್ದುಕೊಂಡಿರುವಂತ ಪಂದ್ಯಾಟ ಇದು. ಸಾಕಷ್ಟು ಪ್ರೇಕ್ಷಕರು ಈ ಒಂದು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಕಾರಣ ಕಡೆಯ ಕ್ಷಣದಲ್ಲಿ ಮತ್ತಷ್ಟು ರೋಚಕತೆಯತ್ತ ಈ ಪಂದ್ಯಾಟ ಸಾಗುವ ಸಾಧ್ಯತೆ ಇದೆ. 2ರ ಮುಂದೆ 4 ಅಂಕದ ಅವಶ್ಯಕತೆ. ಮತ್ತೆ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನಗಳು. 1 ಅಂಕ ಸಂಪಾದನೆಯಾಗಿದೆ. 2ನೇ ಅಂಕಕ್ಕೆ ಪ್ರಯತ್ನಗಳಿದೆ. ಇಲ್ಲಂತೂ ರನ್ಔಟ್. 1ರ ಮುಂದೆ 3 ಅನ್ನುವಂಥ ಸ್ಥಿತಿ. 1ರ ಮುಂದೆ 3 ಅಂಕದ ಅವಶ್ಯಕತೆ ಇದೆ. ಸರ್ಪಗಾವಲನ್ನು ಹಾಕಬೇಕಾಗಿದೆ. ಹಾಕಿರುವ ಚಕ್ರವ್ಯೂಹವನ್ನು ಹಾರಿಸಿ ಭೇದಿಸಬೇಕಾಗಿದೆ. ಗೆಲ್ಲಬೇಕಿದ್ರೆ ಈ ಪಂದ್ಯಾಟದಲ್ಲಿ 1ಕ್ಕೆ 3. ಪಂದ್ಯಾಟ ಸಮಬಲಗೊಂಡಲ್ಲಿ ಸೂಪರ್ ಓವರ್ ಮುಖೇನ ವಿಜಯಿ ತಂಡವನ್ನ ಘೋಷಿಸಲಾಗುವುದು. ಕೊನೆಯ 1 ಚೆಂಡು ಬಾಕಿ ಇದೆ. 3 ಅಂಕದ ಅವಶ್ಯಕತೆ ಇದೆ. ಹಾರಿಸ್ ಮ್ಯಾಜಿಕ್ ಮಾಡಬಲ್ಲನೆ ಕೊನೆಯ ಕ್ಷಣದಲ್ಲಿ ಕಾದು ನೋಡಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಲಿಖಿತ್ ತಂಡದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಕೊನೆಯ ಕ್ಷಣದಲ್ಲಿ ದಾಳಿಯನ್ನು ಮುನ್ನಡೆಸಬೇಕಾಗಿದೆ. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನಗಳು. ಬಹುಶಃ ಪ್ರಶ್ವಿನ್ ಕೈ ಚೆಲ್ಲಿದ್ರು. ಪಂದ್ಯಾಟ ಸಮಬಲಗೊಳ್ತಾ ಇದೆ ಇಲ್ಲಿ. ಇದರೊಂದಿಗೆ ಪಂದ್ಯಾಟ ಸಮಬಲಗೊಳ್ತಾ ಇದೆ.
ರೋಚಕತೆಯ ಪಂದ್ಯಾಟ. ಕೊನೆಯ ಕ್ಷಣದಲ್ಲಿ ಪ್ರಶ್ವಿನ್ ಕ್ಯಾಚ್ ಹಿಡಿಬಹುದಾಗಿತ್ತೇನೋ, ಆದರೆ ಕೊಂಚ ಮಟ್ಟಿನ ಕಷ್ಟದ ಕ್ಯಾಚ್ ಆಗಿತ್ತು. ಕೈ ಚೆಲ್ಲಿದ್ರು ಕೂಡ ಯಾವ ತಂಡ ಕೂಡ ಗೆದ್ದುಕೊಂಡಿಲ್ಲ. ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. ಸೂಪರ್ ಓವರ್ಗೆ ಆದಷ್ಟು ಬೇಗ ಅಣಿಯಾಗುವಂತೆ ಎರಡು ತಂಡಗಳೊಂದಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಬಹುಶಃ ಸೂಪರ್ ಓವರ್ನ ರೂಲ್ಸ್ನ ರೀತಿಯಲ್ಲೇ 2 ವಿಕೆಟ್ಗಳು ಮಾತ್ರ ಇರುತ್ತವೆ. ಗಮನಿಸಿ ಆಟಗಾರರು. ಸಾಕಷ್ಟು ರೋಚಕತೆಯನ್ನು ಕಾಯ್ದುಕೊಂಡಂತ ಪಂದ್ಯಾಟ. ಕೊನೆಯ ಕ್ಷಣದಲ್ಲಿ ಆ ಒಂದು ಕ್ಯಾಚ್ ಅನ್ನ ಹಿಡಿಬಹುದಾಗಿತ್ತೋ ಗೊತ್ತಿಲ್ಲ, ಆದರೆ ಆ ಕ್ಯಾಚ್ ಬಿಟ್ಟ ಕಾರಣ 2 ಅಂಕಗಳನ್ನು ಸಂಪಾದಿಸಿಕೊಂಡ್ರು ಬ್ಯಾಟ್ಸ್ಮನ್ಗಳು. ಸದ್ಯ ಸೂಪರ್ ಓವರ್ನ ಬಳಿಕ ಯಾವ ತಂಡ ಗೆಲ್ಲಲಿದೆ ಎಂಬುದು ನಿಶ್ಚಯವಾಗಲಿಕ್ಕಿದೆ. ಆದಷ್ಟು ಬೇಗ ಸಜ್ಜಾಗಬೇಕು ಕ್ಷೇತ್ರ ರಕ್ಷಕರು. ದಯವಿಟ್ಟು ಸಮಯ ವ್ಯರ್ಥ ಮಾಡಬೇಡಿ, ಸಮಯ ಸಾಕಷ್ಟು ಕಡಿಮೆ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ರವಿ ಅವರನ್ನ ಗಮನಿಸ್ತಾ ಇದೆ. ಬಹುಶಃ ಸಾಕಷ್ಟು ರೋಚಕ